ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೆ ಸಜ್ಜಾಗಿದೆ. ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಇವತ್ತು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 3:30ಕ್ಕೆ ವಿವೇಕ ಸ್ಮಾರಕದ ಉದ್ಘಾಟನೆ ನಡೆಯಲಿದೆ. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ವಿವೇಕ ಸ್ಮಾರಕ ದೇವರಾಜ ಮೊಹಲ್ಲಾದ ನಾರಾಯಣ ಶಾಸ್ತ್ರಿ ರಸ್ತೆ, ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ. ಸಂಜೆ 5:15ರವರೆಗೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿಯಾಗ್ತಾರೆ. ಸಂಜೆ 5:20ಕ್ಕೆ ರಾಮಕೃಷ್ಣ ಆಶ್ರಮದ ಶಾಲೆಗೆ ಮೋದಿಯವರು ಭೇಟಿಯನ್ನ ಕೊಡ್ತಾರೆ. ಸಂಜೆ 5:30ಕ್ಕೆ ಓವಲ್ ಮೈದಾನದಿಂದ ಮೈಸೂರು ಏರ್ಪೋರ್ಟ್ಗೆ, ಸಂಜೆ 5:55ಕ್ಕೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಮೋದಿಯವರು ವಾಪಸ್ ಆಗ್ತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೋಸ್ಕರ ವಿಶೇಷ ಉಡುಗೊರೆಯನ್ನ ಕೂಡ ಸಿದ್ಧಪಡಿಸಲಾಗಿದೆ. ಅರುಣ್ ಯೋಗಿರಾಜ್ ಅವರ ಕೈಚಳಕದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಕಲಾಕೃತಿ ಅರಳಿದೆ. ಗಮನಿಸ್ತಾ ಇದ್ದೀರಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿಗೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನ ಓವಲ್ ಮೈದಾನದಲ್ಲಿ ಖಾಕಿ ಸರ್ಪಗಾವಲಿದೆ. ಮೋದಿ ಬಂದಿಳಿಯುವಂತಹ ಹೆಲಿಪ್ಯಾಡ್ನಲ್ಲಿ ತೀವ್ರ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ. ಮಧ್ಯಾಹ್ನ 2:55ಕ್ಕೆ ವಿಶೇಷ ವಿಮಾನದ ಮೂಲಕ ಮೋದಿಯವರು ಆಗಮಿಸ್ತಾರೆ. ಮಂಡಕಳ್ಳಿಯಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಪ್ರಯಾಣವನ್ನ ಬೆಳೆಸ್ತಾರೆ. ಓವಲ್ ಮೈದಾನದಲ್ಲಿ ಲ್ಯಾಂಡ್ ಆಗಲಿರುವ ಮೋದಿ. ನಮ್ಮ ಪ್ರತಿನಿಧಿ ರಾಮ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ರಾಮ್, ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವರಿಗೋಸ್ಕರ ವಿಶೇಷ ಉಡುಗೊರೆಯೂ ಕೂಡ ತಯಾರಾಗಿದೆ. ಸದ್ಯಕ್ಕೆ ಮೈಸೂರಿನಲ್ಲಿ ಭದ್ರತೆ ಹೇಗಿದೆ, ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಪ್ಲಾನ್ ಆಗಿವೆ ಅಂತ ಇವತ್ತು? ಮಧುಶ್ರೀ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಮಧುವಣಗಿತ್ತಿಯಂತೆ ಸಜ್ಜಾಗಿದೆ. ಮಧ್ಯಾಹ್ನ 2:55ಕ್ಕೆ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಬಂದಿಳಿತಾರೆ. ಅದಾದ ನಂತರ ಹೆಲಿಕಾಪ್ಟರ್ ಮುಖಾಂತರವಾಗಿ ಓವೆಲ್ ಮೈದಾನಕ್ಕೆ ಬರ್ತಾರೆ. ನಾನೀಗ ಆ ಓವೆಲ್ ಮೈದಾನದ ಬಳಿ ಇದ್ದೇನೆ. ಈ ಒಂದು ಓವೆಲ್ ಮೈದಾನದ ಬಳಿ ತಾತ್ಕಾಲಿಕವಾಗಿ 3 ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿದೆ. ಸೇನಾ ಹೆಲಿಕಾಪ್ಟರ್ನಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸ್ಥಳಕ್ಕೆ 3:15ಕ್ಕೆ ಆಗಮಿಸ್ತಾರೆ. ಇದೇ ಒಂದು ಸ್ಥಳದಲ್ಲಿ ಸಿಎಂ DK ಶಿವಕುಮಾರ್ ಸಹ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸ್ತಾರೆ. ಇಲ್ಲಿಂದ 500 ಮೀಟರ್ ದೂರದಲ್ಲೇನೆ ವಿವೇಕ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ರಸ್ತೆಯ ಮುಖಾಂತರವಾಗಿ ವಿವೇಕ ಸ್ಮಾರಕಕ್ಕೆ ತಲುಪ್ತಾರೆ. ಅಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಿ ತದನಂತರ 3:30ರ ಸುಮಾರಿಗೆ ರಾಮಕೃಷ್ಣ ಆಶ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸುಮಾರು 5:15ರವರೆಗೂ ಈ ಒಂದು ವೇದಿಕೆ ಕಾರ್ಯಕ್ರಮ ಇರ್ತದೆ. ಮಧುಶ್ರೀ, ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು ವಿವೇಕಾನಂದರ ಕಾರ್ಯಕ್ರಮ ಆಗಿರುವುದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಯುವತಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ತಮಗೆ ತಿಳಿದಿರುವಂತೆ ಜಂತರ್ ಮಂತರ್ನಲ್ಲಿ ಆದಂತಹ ಬೆಳವಣಿಗೆಗಳು, ಅದಾದ ನಂತರ ಮೋದಿಯವರೇ ಸ್ವತಃ ಒಂದು ವಿಡಿಯೋವನ್ನು ಮಾಡಿದಂಥದ್ದು, ಅದಾದ ನಂತರ ಒಬ್ಬ ಯುವತಿಯ ವಿರುದ್ಧ ಏನು FIR ದಾಖಲಾಗಿತ್ತು, ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಖುದ್ದು ಮೋದಿಯವರೇ ಈ ಬಗ್ಗೆ ವಿಡಿಯೋವನ್ನು ಮಾಡಿದ್ರು. ಸಂಪೂರ್ಣವಾಗಿ ಕ್ಷಮೆಯನ್ನು ನಾನು ಮಾಡ್ತೇನೆ, ಅಂದರೆ ಅವರು ಏನು ಕ್ಷಮೆ ಯಾಚಿಸಿದ್ರು ಅವ್ರನ್ನ ಕ್ಷಮಿಸುವಂಥ ಕೆಲಸ ಮಾಡ್ತೇನೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಹೀಗಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸುವಂಥ ಯುವತಿಯರಿಗೆ ಯಾವ ರೀತಿಯಾದಂಥ ಸಂದೇಶವನ್ನು ತಮ್ಮ ಭಾಷಣಗಳ ಮುಖಾಂತರ ನೀಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಂಜೆ 5:30ಕ್ಕೆ ಅವರು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ಸು ಇದೇ ಒಂದು ಏನು ಓವೆಲ್ ಮೈದಾನ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಇಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮುಖಾಂತರವಾಗಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ. ಅಲ್ಲಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಹೀಗಾಗಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಇಲ್ಲಿ ಮಾಡಲಾಗಿದೆ. ಈಗಾಗಲೇ ಸ್ಥಳದಲ್ಲಿ ಶ್ವಾನದಳ, ಸ್ಫೋಟಕ ಪತ್ತೆ ದಳ ಸೇರಿದಂತೆ ವಿವಿಧ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರು ಸಾಗುವಂಥ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಅಷ್ಟೇ ಅಲ್ಲ, ಆ ಒಂದು ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳಲ್ಲೂ ಸಹ ನಿರ್ಬಂಧವನ್ನು ವಿಧಿಸಲಾಗಿದೆ. ಹೀಗಾಗಿ ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಲಿಕ್ಕೆ ಎಲ್ಲವೂ ಸಹ ಸಜ್ಜಾಗಿದೆ. ಪ್ರಮುಖವಾಗಿ ಇರುವಂಥದ್ದು ಅವರು ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಸಿಎಂ DK ಶಿವಕುಮಾರ್ ಸಹ ವೇದಿಕೆಯಲ್ಲಿ ಇರ್ತಾರೆ. ಯಾವ ರೀತಿಯಂಥ ಭಾಷಣದ ಮುಖಾಂತರ ಯುವಕರಿಗೆ, ಅಂದರೆ ಇಲ್ಲಿ ನೀಡುವಂತಹ ಸಂದೇಶ ಇಡೀ ದೇಶದ ಯುವಕರಿಗೆ ತಲುಪುವಂಥದ್ದು, ಯಾವ ರೀತಿಯಂಥ ಮಾತುಗಳನ್ನ ಆಡ್ತಾರೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.